ಬೆಂಗಳೂರಿನಲ್ಲಿ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಎಎನ್ಟಿಎಫ್ ನಿಂದ ಡ್ರಗ್ಸ್ ಫ್ಯಾಕ್ಟರಿ ಸೀಸ್. ಎಎನ್ಟಿಎಫ್ ಅಂದ್ರೆ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳ. 55.88 ಕೋಟಿ ರು ಮೌಲ್ಯದ ಎಂಡಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿದೆ. ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆಗೆ 4 ಬಂಧಿಸಲಾಗಿದೆ. ಬೆಂಗಳೂರಿನ 3 ಕಡೆ ಇದ್ದಂತಹ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿದೆ. ಎಲ್ಲೆಲ್ಲಿ ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿರುವುದು. ಈ ಫ್ಯಾಕ್ಟರಿಗಳಿಂದ ದೇಶದ ಅನೇಕ ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇರುವಂತಹ ಶಂಕೆಯೂ ಇತ್ತು. ಬಂಧಿತರನ್ನ ವಿಚಾರಣೆ ಮಾಡುತ್ತಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಜಾಲ ಬೇರೂರಿದೆ ಅಂದರೆ ನಿಜಕ್ಕೂ ಕೂಡ ಆತಂಕಕಾರಿ ಸಂಗತಿ ಇದು. ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ, 4 ಬಂಧಿಸಿದ್ದಾರೆ. ಇಲ್ಲಿಂದಲೇ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ರು ಕೂಡ ಅಲ್ಲಲ್ಲಿ ಇರುವಂತಹ ಇಂತಹ ಡ್ರಗ್ಸ್ ಜಾಲಗಳಿಂದ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಯಾವ ರೀತಿ ಆತಂಕ ಎದುರಾಗಿದೆ, ಈ ಕಾರ್ಯಾಚರಣೆ ಹೇಗೆ ನಡೀತು ಅಂತ ಹೇಳಿ ಪ್ರದೀಪ್. ಮಧುಶ್ರೀ, ಬೆಂಗಳೂರಿನಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇರೋ ಒಂದು ವಿಚಾರ ಎಲ್ರಿಗೂ ಗೊತ್ತಿದ್ದಂತ ವಿಚಾರ. ಇಲ್ಲಿನ ಡ್ರಗ್ಸ್ ಸರಬರಾಜು ಆಗ್ತಾ ಇತ್ತು, ಇಲ್ಲಿನ ಬಳಕೆದಾರರು ಇದ್ರು ಮತ್ತು ಡ್ರಗ್ ಪೆಡ್ಲರ್ಗಳು ಇದ್ರು ಅನ್ನೋದು ಸಹ ಸಾಕಷ್ಟು ಕಡೆ ರೇಡ್ಗಳಾಗಿತ್ತು, ಸಾಕಷ್ಟು ಆರೋಪಿಗಳನ್ನು ಸಹ ಬಂಧಿಸಲಾಗಿತ್ತು. ಆದರೆ ಈಗ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಕೂಡ ಸೀಸ್ ಆಗಿರುವಂತದ್ದು ಅದು ಮಹಾರಾಷ್ಟ್ರದ ಪೊಲೀಸರಿಂದ, ಅಂದ್ರೆ ಮಹಾರಾಷ್ಟ್ರದ ಡ್ರಗ್ಸ್ ನಿಗ್ರಹ ದಳ ಏನಿದೆ ಅದರಿಂದ ಈ ಒಂದು ದೊಡ್ಡ ರೇಡ್ ಆಗಿರುವಂತದ್ದು. ಮೊನ್ನೆ ಬೆಂಗಳೂರಿಗೆ ಬಂದಿದ್ದಂತಹ ಆಂಟಿ ನಾರ್ಕೋಟಿಕ್ ಡ್ರಗ್ಸ್ ಮಹಾರಾಷ್ಟ್ರದಲ್ಲಿದ್ದಾರೆ, ಅವರು 3 ಕಡೆಯಲ್ಲಿ 3 ಕಡೆಯಲ್ಲಿ ದಾಳಿ ನಡೆಸಿ ಸುಮಾರು 55 ಕೋಟಿ ರೂಪಾಯಿ ಹೆಚ್ಚು ಮೌಲ್ಯದ ಎಂಡಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು. ಇದು ಕೊತ್ನೂರು, ಅವಲಹಳ್ಳಿ ಮತ್ತೆ ಹೆಣ್ಣೂರು ಬಂಡೆ ಕಡೆ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿಗಳಿತ್ತು. ಅಂದ್ರೆ ಒಂದೊಂದು ಕಡೆ ಸಣ್ಣ ಯಂತ್ರಗಳನ್ನ ಮಾಡಿಕೊಂಡಿದ್ರೆ ಮತ್ತೊಂದು ಕಡೆ ದೊಡ್ಡ ಯಂತ್ರಗಳ ಮುಖಾಂತರವೇ ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ರು. ಅಂದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಡ್ರಗ್ಸ್ ತಯಾರಿಸಿದ ನಂತರ ಅದನ್ನ ಸಪ್ಲೈ ಮಾಡೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಮುಂಬೈಗೆ ಹೋಗಿರ್ತಾನೆ. ಮುಂಬೈಯಲ್ಲಿ ಆತ ಅಲ್ಲಿನ ಆಂಟಿ ನಾರ್ಕೋಟಿಕ್ ಡ್ರಗ್ಸ್ ನಿಗ್ರಹ ಪಡೆಗೆ ಕೈಗೆ ಸಿಕ್ಕಿ ಬೀಳ್ತಾನೆ. ಈ ವೇಳೆ ಆತನ ಬಳಿ ಸುಮಾರು 1.5 kg ಅಂದ್ರೆ 1.5 ಕೋಟಿ ಮೌಲ್ಯ ರೂಪಾಯಿದ ಡ್ರಗ್ಸ್ ಸೀಸ್ ಆಗುತ್ತೆ. ತದನಂತರ ಆತನನ್ನ ವಿಚಾರಣೆ ಮಾಡಿದಾಗ ಬೆಳಗಾವಿ ಮೂಲದ ಪ್ರಶಾಂತ್ ಪಾಟೀಲ್ ಎಂಬಾತನ ಹೆಸರನ್ನ ಬಾಯಿ ಬಿಡ್ತಾನೆ. ಬಳಿಕ ಆತನನ್ನು ವಿಚಾರಣೆ ಮಾಡಿದಾಗ ಆತ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಡ್ರಗ್ಸ್ ತಯಾರಿಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಆತನ ಮಾಹಿತಿ ಮೇರೆಗೆ ಬೆಂಗಳೂರಿನ 3 ಕಡೆ ದಾಳಿ ಮಾಡಿದಂತಹ ಮಹಾರಾಷ್ಟ್ರದ ನಾರ್ಕೋಟಿಕ್ ಡ್ರಗ್ಸ್ ಪೊಲೀಸರು ಇಲ್ಲಿ ಸುಮಾರು 55 ಕೋಟಿ ಮೌಲ್ಯದ ಡ್ರಗ್ಸ್ ಮತ್ತೆ ಯಂತ್ರೋಪಕರಣಗಳನ್ನ ಸೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಏನಿದೆ 3 ಕಡೆಯೂ ಸಹ ಒಂದು ಈವೆಂಟ್ ಹೆಸರು ಎಜೆ ಈವೆಂಟ್ ಎಂಬ ಒಂದು ಹೆಸರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನು ನಡೆಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈ ಬಗ್ಗೆ ಸ್ಥಳೀಯ ಪೊಲೀಸರು ಮತ್ತೆ ಸಿಸಿಬಿಗೂ ಸಹ ಮಾಹಿತಿಯನ್ನ ಅಲ್ಲಿನ ಮಹಾರಾಷ್ಟ್ರ ಪೊಲೀಸರು ಹಂಚಿಕೊಂಡಿದ್ದು, ಸಿಸಿಬಿ ಪೊಲೀಸರು ಸಹ ಇದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಇತ್ತೀಚೆಗೆ ಅಷ್ಟೇ ಮೈಸೂರಿನಲ್ಲೂ ಸಹ 100 ಕೋಟಿ ಮೌಲ್ಯದ ಡ್ರಗ್ಸ್ ಫ್ಯಾಕ್ಟರಿಯನ್ನ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿದ್ರು. ಈಗ ಬೆಂಗಳೂರಿನಲ್ಲೂ ಸಹ ಇದೇ ರೀತಿಯಾಗಿ ಸೀಸ್ ಆಗಿರುವಂತದ್ದು ಎಲ್ಲ ಒಂದು ಕಡೆ ಬೆಂಗಳೂರು ಮತ್ತು ಕರ್ನಾಟಕ ಪೊಲೀಸರ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡ್ತಿದೆ. ಮಧುಶ್ರೀ, ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ.